ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತು ಪುನಃ ಒಂದು ವ್ಲಾಗ್ ಆಲ್ರೆಡಿ ಶೂಟ್ ಮಾಡಿಟ್ಟಂಥದ್ದು ಒಂದು 2-3 ದಿನದ ಕ್ಲಿಪ್ಸನ್ನು ಒಟ್ಟಿಗೆ ಹಾಕಿ ಒಂದು ವ್ಲಾಗನ್ನು ಮಾಡಿ ಹಾಕ್ತಾ ಇದ್ದೇನೆ, ಆಯಿತಾ? ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ವಿಡಿಯೋ ಮತ್ತು ನನ್ನ ಚಾನಲ್ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಏನಾದರೂ ಒಂದು ಕಾಮೆಂಟ್ ಅಥವಾ ಒಂದು ಇಮೋಜಿ ಆದರೂ ಹಾಕಿ, ಅಥವಾ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ನಿಮ್ಮ ಊರಿನ ಹೆಸರನ್ನಾದರೂ ಕಾಮೆಂಟ್ ಮಾಡಿ, ಆಯಿತಾ? ನಾನು ಓದಿ ರಿಪ್ಲೈ ಮಾಡಲಿಕ್ಕೆ ಆದರೆ ರಿಪ್ಲೈ ಮಾಡ್ತೇನೆ, ಅಥವಾ ಓದಿದ ಕೂಡಲೇ ಲೈಕ್ ಆದರೂ ಮಾಡಿಯೇ ಮಾಡ್ತೇನೆ, ಆಯಿತಾ? ಎಲ್ರಿಗೂ ಯಾರೆಲ್ಲ ನನಗೆ ಕಾಮೆಂಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೆ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಮತ್ತು ಕೆಲವರಿಗೆ ನನ್ನ ಹೆಸರು ಗೊತ್ತಿಲ್ಲ. ನನ್ನ ಹೆಸರು ಡಯಾನಾ ಅಂತ ಹೇಳಿ. ನಾನೊಬ್ಬ ಹೋಮ್ ಮೇಕರ್, ಆಯಿತಾ? ಮನೆಯಲ್ಲಿ ಇರುವಂತಹ ತಾಯಿ. ಹಾಗೆ ನನಗೆ 3 ಜನ ಗಂಡು ಮಕ್ಕಳಿದ್ದಾರೆ. ಇವತ್ತು ನಾನು ಬೆಳಿಗ್ಗೆಯಿಂದ ಈ ವಿಡಿಯೋನ ಶೂಟ್ ಮಾಡ್ತಾ ಇರುವಂಥದ್ದು. ಹಾಗೆ ನಮಗೆ ನಿನ್ನೆ ಚಿಕನ್ ಇತ್ತು, ಕರಿ. ಹಾಗೆ ನಾನಿವತ್ತು ಯೋಚನೆ ಮಾಡಿದ್ದೆ, ಹೇಗಿದ್ದರೂ ನಾನು ಹಿಟ್ಟನ್ನು ಕಡಿದು ಇಟ್ಟಿದ್ದೆ, ಉದ್ದಿನ ಬೇಳೆ ಹಾಕಿ ಮಾಡ್ತೇವಲ್ಲ, ಆ ಹಿಟ್ಟನ್ನು ಕಡಿದು ಇಟ್ಟಿದ್ದೆ. ದೋಸೆ ಹಾಗೂ ಇಡ್ಲಿ ಎರಡನ್ನೂ ಮಾಡ್ಕೊಳ್ತೇನೆ ನಾನು ಒಂದೇ ಹಿಟ್ಟಲ್ಲಿ. ಹಾಗೆ ಆ ಹಿಟ್ಟಿಗೆ ಆ ಹಿಟ್ಟಲ್ಲಿ ದೋಸೆ ಉಂಟಲ್ಲ, ಅದನ್ನು ಮಾಡಿದರೆ ಚಿಕನ್ ಕರಿ ಅಂತ ಹೇಳಿದರೆ ನನ್ನ ಮಕ್ಕಳಿಗೆ ಇಷ್ಟ. ಹಾಗೆ ಚಿಕನ್ ಕರಿಯಲ್ಲಿ ಇವತ್ತು ಟಿಫಿನಿಗೆ ನನ್ನ ದೊಡ್ಡ ಮಗ ಯಾವಾಗಲೂ ಪ್ರಿಫರ್ ಮಾಡುವಂಥದ್ದು ಟಿಫಿನಿಗೆ ಅನ್ನವನ್ನು. ಹಾಗೆ ನಾನು ಯೋಚನೆ ಮಾಡಿದೆ, ಇವತ್ತು ಅನ್ನ ಕೊಡೋದು ಬೇಡ, ಅನ್ನವನ್ನು ಬಿಸಿ ಮಾಡಿ ಪುನಃ ಕೊಡೋದಕ್ಕಿಂತ ಬಿಸಿ ದೋಸೆಯನ್ನೇ ಹಾಕಿ ಟಿಫಿನಿಗೆ ಹಾಕಿ ಬಿಡ್ತೇನೆ. ದೋಸೆಯನ್ನೇ ಹೇಗಿದ್ದರೂ ಚಿಕನ್ ಇದೆ ಅಲ್ಲ, ಹಾಗೆ ತಿಂದು ಬಿಡ್ತಾನೆ ಚಿಕನ್ ಕರಿಯಲ್ಲಿ ಅಂತ ಹೇಳಿ. ಅದು ನಾನು ಮಾಡಿದ ದೊಡ್ಡ ತಪ್ಪು. ಅವನವತ್ತು ತಿಂದೇ ಇರಲಿಲ್ಲ. ಅವನಿಗಂದರೆ ಈ ದೋಸೆ ಐಟಮ್ಗಳು ಯಾವುದು ಇಷ್ಟ ಆಗೋದಿಲ್ಲ. ನಾನು ಖಾಲಿ ಅನ್ನವನ್ನು ಉಪ್ಪು ಹಾಕಿ ಕೊಟ್ಟರು ಅವನು ತಿಂತಾನೆ, ಆದರೆ ದೋಸೆ ಎಲ್ಲ ತಿನ್ನೋದೇ ಇಲ್ಲ. ಅದು ನನಗೆ ಗೊತ್ತಿತ್ತು, ಬಟ್ ತಿಂದರೆ ತಿನ್ನಲಿ ಅಂತ ಹೇಳಿ ನಾನು ಹಾಕಿ ಕೊಟ್ಟಂಥದ್ದು. ಆದರೆ ಅವತ್ತಿನ ದಿನ ಅವನು ಹಾಗೇ ಹಿಂದೆ ತಂದಿದ್ದ. ಒಂದು ದೋಸೆ ಒಂದು ಸಣ್ಣ ತುಂಡು ಮಾತ್ರ ತಿಂದಂಥದ್ದು, ಉಳಿದದನ್ನು ಹಾಗೇ ಹಿಂದೆ ತಂದಿದ್ದು. ಇವನ್ ಚಿಕನ್ ಕರಿಯಲ್ಲಿದ್ದಂತಹ ಪೀಸಸ್ ಯಾವುದು ಕೂಡ, ನಾನು ಪೀಸಸನ್ನು ಕೂಡ ಹಾಕಿ ಬಿಸಿ ಮಾಡಿದೆ, ಆದರೂ ಅವನು ಚಿಕನ್ ಪೀಸಸನ್ನು ಕೂಡ ತಿಂದಿರಲಿಲ್ಲ, ಆಯಿತಾ? ತುಂಬ ಪಿಕ್ಕಿ ಇಟ್ಟರು ನನ್ನ ಮಗ ದೊಡ್ಡವನು. ಎರಡನೇವನು ಹಾಗೆ ಅಲ್ಲ, ಅವನು ಏನಾದರೂ ತಿನ್ನದಿರುವ ವಸ್ತುವನ್ನು ಕೂಡ ಅವನೊಮ್ಮೆ ಟೇಸ್ಟ್ ನೋಡಿ ಇದು ತಿನ್ನುವ ವಸ್ತುನ ಅಂತ ನೋಡುವವನು. ಹಾಗೆ ಅವನ ವಿಷಯದಲ್ಲಿ ನನಗೆ ಹೆಚ್ಚು ಟೆನ್ಷನ್ ಇಲ್ಲ. ನಾನಿಲ್ಲಿ ಪಾಸ್ತಾವನ್ನು ಬಾಯ್ಲ್ ಮಾಡೋದನ್ನು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು 2 ಕಪ್ ನೀರನ್ನು ಇಟ್ಕೊಂಡಿದ್ದೇನೆ. ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇರುವಂಥದ್ದು, ಆಯಿತಾ? ನನಗೆ ಕುಕ್ಕರಲ್ಲಿ ಮಾಡಲಿಕ್ಕೆ ಈಸಿ ಅಂತ ಅನಿಸುವಂಥದ್ದು. ಇವತ್ತು ನಾನು ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನರ್ ಅವರ ಡ್ಯೂರಮ್ ವೀಟಿದು ಪಾಸ್ತಾ, ಆಯಿತಾ? ಈ ಪಾಸ್ತಾವನ್ನು ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೇನೆ. ನನ್ನ ವ್ಯೂವರ್ಸಿಗೆಲ್ಲ ಗೊತ್ತಿರ್ಬೋದು, ಮೊನ್ನೆ ಕೂಡ ನಾನೊಂದು ಚಿಕನ್ನಿದು ರೆಸಿಪಿ ಹಾಕಿದ್ದೇನೆ, ಚಿಕನ್ ಪಾಸ್ತಾದು. ಸೊ ಯಾರಿಗಾದರೂ ಬೇಕಾದರೆ ಕಳೆದ ವ್ಲಾಗನ್ನು ಚೆಕ್ ಮಾಡಿದ್ದು, ಅದರಲ್ಲಿ ರೆಸಿಪಿ ಕೂಡ ಇರ್ತದೆ. 2 ಕಪ್ ನೀರಿಗೆ ನಾನಿಲ್ಲಿ 1 ಕಪ್ಪಷ್ಟು ಪಾಸ್ತಾವನ್ನು ಹಾಕಿ ಕೊಟ್ಟಿದ್ದೇನೆ. ಈ ಪಾಸ್ತಾದಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೂ 100% ವೆಜಿಟೇರಿಯನ್ ಪಾಸ್ತಾ. ಯಾವುದೇ ರೀತಿಯಾದಂಥ ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಯಾವುದೂ ಕೂಡ ಇರೋದಿಲ್ಲ. ನಿಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಯೂಸ್ ಮಾಡ್ಬೋದು. ವೀಟ್ ಪಾಸ್ತಾ ಆಗಿರೋದ್ರಿಂದ ಈ ಪಾಸ್ತಾವನ್ನು ಬಾಯ್ಲ್ ಮಾಡೋದು ಕೂಡ ಈಸಿ, ಆಯಿತಾ? ಈ ರೀತಿಯಲ್ಲಿ ಉಪ್ಪನ್ನು ಹಾಕಿ 1 ಅಥವಾ 2 ವಿಸಿಲ್ ತೆಗೆದರೂ ಕೂಡ ಆಗ್ತದೆ. ನಾನು ಕೆಲವೊಮ್ಮೆ 2 ವಿಸಿಲನ್ನು ತೆಗಿತೇನೆ. 1 ವಿಸಿಲ್ ತೆಗೆದರೂ ಕೂಡ ಸಾಕಾಗ್ತದೆ. ಸಪೂರ ಉರಿಯಲ್ಲಿ ಇಟ್ಕೊಂಡು 2 ವಿಸಿಲ್ ತೆಗೆದ್ರೆ ನಮಗೆ ಕರೆಕ್ಟಾಗಿ ಕುಕ್ ಆಗಿ ಸಿಗ್ತದೆ. ನೀರು ಮಾತ್ರ ನೀವು 1 ಕಪ್ ಪಾಸ್ತಾ ಯೂಸ್ ಮಾಡ್ತಾ ಇದ್ದೀರಾ ಆದರೆ 2-2.5 ಕಪ್ಪಷ್ಟು ನೀರನ್ನು ಹಾಕಿಕೊಳ್ಳಿ, ಡಬಲ್ ಸೈಜ್ ಆಗ್ತದೆ ಅದು. ಹಾಗೆ ಈ ಪಾಸ್ತಾ ಜೊತೆಗೆ ನಾನು ಚಿಕನ್ನನ್ನು ಕೂಡ ಕುಕ್ ಮಾಡ್ತಾ ಇದ್ದೇನೆ. ಅದನ್ನು ಕುಕ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನರ್ ಅವರ ಎಕ್ಸ್ಟ್ರಾ ಲೈಟ್ ಆಲಿವ್ ಆಯಿಲ್, ಆಯಿತಾ? ಇದು ತುಂಬಾ ಒಂದು ಲೈಟ್ ಆಗಿರುವಂಥ ಆಯಿಲ್, ಅಂದರೆ ನಮಗೆ ಜಿಡ್ಡು ಅಂತ ಹೇಳಿ ಅನಿಸೋದಿಲ್ಲ. ಹಾಗೂ ಯಾವುದೇ ರೀತಿಯ ಸ್ಮೆಲ್ ಅಂತ ಟೇಸ್ಟಲ್ಲಿ ಡಿಫ್ರೆನ್ಸ್ ಅದೇನು ಕೂಡ ಇರೋದಿಲ್ಲ. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಕುಕ್ಕಿಂಗಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸ್ಪೆಷಲಿ ಫ್ರೈ ಎಲ್ಲ ಮಾಡ್ತಾ ಇದ್ರೆ ಅದಕ್ಕೆ ಯೂಸ್ ಮಾಡ್ಬೋದು. ಸ್ಯಾಲೆಡ್ಸಿಗೆ, ಡ್ರೆಸ್ಸಿಂಗಿಗೆ, ಮಯನೀಸ್ ಎಲ್ಲ ಮಾಡುವಾಗ ಯೂಸ್ ಮಾಡ್ತೇವಲ್ಲ, ಸೊ ಹಾಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಆಯಿಲಲ್ಲಿ ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಇರೋದಿಲ್ಲ. ಹಾಗೂ ನಮ್ಮ ಬಾಡಿಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ ಆಯಿಲಿದು ಮತ್ತು ಪಾಸ್ತಾದ ಎರಡದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ, ಅಲ್ಲಿಂದ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು. ನಿಮಗೆಲ್ಲ ಪಾಸ್ತಾದು ರೆಸಿಪಿ ಬೇಕಾದರೆ ನನ್ನ ಹಳೆ ವೀಡಿಯೋಸಲ್ಲಿ ಚೆಕ್ ಮಾಡಿದರೆ ಪಾಸ್ತಾದು ರೆಸಿಪಿ ಎಲ್ಲ ಉಂಟಾಯ್ತು. ಆಲ್ರೆಡಿ ಬೇರೆ ಬೇರೆ ರೀತಿಯ ರೆಸಿಪೀಸನ್ನು ಹಾಕಿದ್ದೇನೆ ನಾನು. ಖಾಲಿ ವೆಜಿಟೇಬಲ್ ತಿನ್ನದ ಮಕ್ಕಳಿಗೆ ವೆಜಿಟೇಬಲ್ ಗ್ರೈಂಡ್ ಮಾಡಿ ಹಾಕುವಂಥ ರೆಸಿಪೀಸ್ ಕೂಡ ಇದೆ. ನನ್ನ ಹಳೆ ವ್ಲಾಗ್ಸನ್ನು ಚೆಕ್ ಮಾಡಿದರೆ ನಿಮಗೆ ಸಿಗ್ತಾ ಹೋಗ್ತದೆ. ಕಳೆದ ವರ್ಷದ್ದು, ಈಗ ಒಂದು 8 ತಿಂಗಳ ಹಿಂದೆದೆಲ್ಲ ವ್ಲಾಗ್ಸಲ್ಲಿ ಎಲ್ಲದರಲ್ಲಿ ಉಂಟಾಯ್ತಾ. ನಮಗೆ ಇವತ್ತು ಹಾಲು ನಿನ್ನೆ ಹಸ್ಬೆಂಡ್ ತೆಕ್ಕೊಂಡು ಬಂದಿರಲಿಲ್ಲ, ಹಾಗಾಗಿ ಹಾಲಿರಲಿಲ್ಲ. ನಾನು ಅಂಗನವಾಡಿ ಪುಡಿಯಿಂದ ಹಾಲು ಮಾಡಲಿಕ್ಕೆ ಅಂತ ಹೇಳಿ ಬಿಸಿ ಅಂದರೆ
ಅಂಗನವಾಡಿಯ ಪುಡಿಗೆ ಹೇಗೆ ಅಂದರೆ ಜಾಸ್ತಿ ಬಿಸಿ ಕೂಡ ಇರಬಾರ್ದು, ಜಾಸ್ತಿ ತಣ್ಣಗೆ ಕೂಡ ಇರಬಾರ್ದು. ಆ ಒಂದು ಲೆವೆಲಲ್ಲಿ ಇರುವಂತಹ ನೀರನ್ನು ಹಾಕಿ ಮಾಡಿದರೆ ಮಾತ್ರ ಅದು ಕರೆಕ್ಟ್ ಆಗುವಂಥದ್ದು. ಇಲ್ಲಾದರೆ ಒಂದು ರೀತಿ ಕರ್ಡಲ್ಡ್ ಆದ ಹಾಗೆ ಆಗ್ತದೆ, ಒಂದು ಪುಡಿ ಪುಡಿ ಇದ್ದ ಹಾಗೆಯೇ. ಹಾಗಾಗಿ ಅದು ಸ್ವಲ್ಪ ಟ್ರಿಕ್ಕಿ, ಕೆಲವೊಮ್ಮೆ ಸರಿ ಇರ್ತದೆ, ಕೆಲವೊಮ್ಮೆ ಹೇಗೇಗೋ ಆಗ್ತದೆ. ನನಗೆ ಅದರದ್ದು ಕರೆಕ್ಟ್ ಕನ್ಸಿಸ್ಟೆನ್ಸಿನೇ ಗೊತ್ತಾಗೋದಿಲ್ಲ. ಹಾಗೆ ನಾನೀಗ ಒಂದು ಅಂದಾಜಿಗೆ ಹಾಕಿ ಒಂದು ಪಾತ್ರೆಯಲ್ಲಿ ಹಾಲನ್ನು ಕೂಡ ರೆಡಿ ಮಾಡಿದ್ದೇನೆ. ಮತ್ತು ಉಳಿದ ಬಿಸಿ ನೀರಿಗೆ ಇದು ಚಹಾ ಪುಡಿಯನ್ನೆಲ್ಲ ಹಾಕಿ, ಚಹಾದ ಹುಡಿ ಉಂಟಲ್ಲ, ನಮ್ಮ ಓನ್ ಬ್ರ್ಯಾಂಡ್ ಉಂಟಾಯ್ತಾ, ಡಿಲೈಟ್ ಇದೆ, ಟೀ ಪೌಡರ್ ಉಂಟು, ಯಾವುದೇ ಕೆಮಿಕಲ್ ಇಲ್ಲದೇ ಇರುವಂಥದ್ದು. ಹೆಚ್ಚಾಗಿ ನೋಡಿ, ಕೆಲವರಿಗೆ ಒಳ್ಳೆ ಖಡಕ್ ಚಹಾ ಆಗಬೇಕು ಅಂತ ಹೇಳಿ ಬೆಳಿಗ್ಗೆನೇ ಎದ್ದು ಕೆಮಿಕಲನ್ನು ಕುಡಿತಾರೆ. ಆದರೆ ನಮ್ಮ ಒಂದು ಟೀ ಪೌಡರ್ ಏನಿದೆ ನೋಡಿ, ಅದು ನಾವು ಡೈರೆಕ್ಟಾಗಿ ಫ್ಯಾಕ್ಟ್ರೀಸಿಂದ ತರುವಂಥದ್ದು. ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸನ್ನು ಹಾಗೂ ಕಲರಿಂಗ್ ಏಜೆಂಟನ್ನು ಆ್ಯಡ್ ಮಾಡಿರೋದಿಲ್ಲ. ಕೆಲವುದು ಟೀ ಪುಡಿಯನ್ನು ನೀವು ನೋಡಿದರೆ ಡೈರೆಕ್ಟಾಗಿ ನೀರಿಗೆ ಹಾಕಿದ್ರೂ ಅದರಲ್ಲಿ ಕಲರ್ ಬಿಡ್ತದೆ. ಆದರೆ ನಮ್ಮ ಟೀ ಪುಡಿ ಚೆಂದ ಮಾಡಿ ಕುದಿಸಿದರೆ ಮಾತ್ರ ಅದರಿಂದ ಕಲರ್ ಬರುವಂಥದ್ದು, ಇಲ್ಲಾದರೆ ಹಾಗೇ ಇರ್ತದೆ ನೀರಲ್ಲಿ ಎಷ್ಟು ಹೊತ್ತಿಟ್ಟರೂ ಕೂಡ. ಹಾಗಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಉಂಟಲ್ಲ, ಕಲ್ಲರ್ ಇರುವಂಥದ್ದು ಹಾಗೂ ಕೆಮಿಕಲನ್ನು ಆ್ಯಡ್ ಮಾಡಿ ಆ ಒಂದು ಟೀದು ಕಿಕ್ ಕೊಡುವಂತಹ, ಖಾಲಿ ಹೊಟ್ಟೆಗೆ ಕುಡಿಯುವಂಥ ಚಹಾ ಪೌಡರಲ್ಲಿ ಅಷ್ಟೊಂದು ಕೆಮಿಕಲ್ಸ್ ಇರ್ತದೆ. ಹಾಗೆ ನಾವು ಯೂಸ್ ಮಾಡುವಂಥದ್ದು ನಮ್ಮ ಓನ್ ಬ್ರ್ಯಾಂಡಿದು ಟೀ ಪೌಡರ್. ಈ ಬ್ರ್ಯಾಂಡಿಗೆ ಸಾಧಾರಣ 9 ವರ್ಷ ಆಯ್ತಾ ಟೀ ಪೌಡರ್ ಬ್ರ್ಯಾಂಡ್ ನಾವು ಸ್ಟಾರ್ಟ್ ಮಾಡಿ. ನಾವು ಅದನ್ನೇ ಯೂಸ್ ಮಾಡುವಂಥದ್ದು ಮನೆಯಲ್ಲಿ ಕೂಡ. ಹಾಗೆ ಕೆಲವರು ಹೊರಗೆ ಕೂಡ ಅದನ್ನೇ ಯೂಸ್ ಮಾಡುವಂಥದ್ದು. ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನು ನಾನು ಇಡ್ಲಿ ಮಾಡಿ ತಗೊಳ್ತೇನೆ, ಸ್ವಲ್ಪ ಹಿಟ್ಟನ್ನು ದೋಸೆ ಮಾಡ್ತೇನೆ. ಹಾಗೆ ನಾನು ಇಡ್ಲಿ ಪಾತ್ರೆಗೆ, ಈ ಇಡ್ಲಿ ಪಾತ್ರೆದು ಲಿಂಕ್ ಕೇಳ್ತಾ ಇದ್ದೀರಾ, ಈ ಇಡ್ಲಿ ಪಾತ್ರೆ ನನಗೆ ನನ್ನ ಅತ್ತಿಗೆ ಕೊಟ್ಟಂಥದ್ದು, ಅವ್ರು ಯೂಸ್ ಮಾಡ್ತಾ ಇರಲಿಲ್ಲ, ಹಾಗೆ ಕೊಟ್ಟಂಥದ್ದು. ಇದರದ್ದು ಎಕ್ಸಾಕ್ಟ್ ಲಿಂಕ್ ನನಗೆ ಗೊತ್ತಿಲ್ಲ, ಯಾಕಂದರೆ ಅದು ಕೂಡ ಅವ್ರದ್ದು ಆಫ್ಲೈನಲ್ಲಿ ತಗೊಂಡಂಥದ್ದು. ನನಗೆ ಎಲ್ಲಿಯಾದರೂ ಈ ರೀತಿದೆ ಸಿಮಿಲರ್ ಇದು ಲಿಂಕ್ ಸಿಕ್ಕಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆಯಿತಾ. ಎಕ್ಸಾಕ್ಟ್ ಲಿಂಕ್ ನನಗೆ ಸಿಗಲಿಕ್ಕಿಲ್ಲ, ಡೌಟ್. ಮತ್ತು ನಾವು ಲಿಂಕ್ ಕೊಟ್ಟಿರ್ತೇವಲ್ಲ, ನಾನು ಯೂಸ್ ಮಾಡುವಂಥ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್, ಇದು ಮಕ್ಕಳ ಪ್ರಾಡಕ್ಟ್ಸ್ ಅಂಥದ್ದು, ಅದೆಲ್ಲ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಹೆಚ್ಚಾಗಿ. ಈ ವಿಡಿಯೋದಿಲ್ಲಾದರೆ ಬೇರೆ ವೀಡಿಯೋಸಲ್ಲಿ ಚೆಕ್ ಮಾಡಿ, ಆದರೆ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ, ಅಲ್ಲಿಂದ ನೀವು ಚೆಕ್ ಮಾಡಿ ಕೂಡ ಬೈ ಮಾಡ್ಬೋದು. ಮತ್ತು ಇನ್ನೊಂದಂತೆ ಕೇಳಿದರೆ, ನನಗೆ ಕೇಳ್ತಾ ಇರ್ತಾರೆ ಬೇಬಿ ಪ್ರಾಡಕ್ಟ್ಸ್ ಯಾವುದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನನ್ನ ಬೇಬಿ ತುಂಬಾ ಎಕ್ಸ್ಪೆನ್ಸಿವ್ ಬೇಬಿ ಆಯಿತು, ಯಾಕೆಂದರೆ ಅವನು ಹುಟ್ಟಿದಾಗಿಂದ ಅವನಿಗೆ ಸ್ಕಿನ್ನಿದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ಸ್ ಆಯಿತು, ಎಕ್ಸಿಮಾ ರೀತಿಯಲ್ಲೆಲ್ಲ ಆಗಿ ಅವನೀಗ ಅಂಡರ್ ಟ್ರೀಟ್ಮೆಂಟಲ್ಲಿರೋದ್ರಿಂದ ಅವನಿಗೆ ಬೇರೆ ಬೇರೆ ರೀತಿಯಾದಂತಹ ಕ್ರೀಮ್ಸ್ ಮತ್ತು ಬೇರೆ ರೀತಿಯಾದಂತಹ ಸೋಪ್ಗಳು. ನಾನು ನನ್ನ ಮೊದಲಿನ 2 ಮಕ್ಕಳಿಗೆ ಉಂಟಲ್ಲ, ಹಿಮಾಲಯ ಸೋಪನ್ನೇ ಯೂಸ್ ಮಾಡ್ತಾ ಇದ್ದಂಥದ್ದು. ಬಾಡಿಗೆ ಯಾವುದೇ ಲೋಷನ್, ಕ್ರೀಮ್ ಎಂಥದ್ದು ಹಾಕ್ತಾ ಇರಲಿಲ್ಲ. ಎಣ್ಣೆದು ಬಾಟಲನ್ನು ತೋರಿಸಲಿಕ್ಕೆ ಹೋಗಿ ನಂದಿಲ್ಲಿ ದೋಸೆ ಕಪ್ಪಾಯ್ತಾಯ್ತಾ. ಕೆಲವರಿಗೆ ಇನ್ನೂ ಕೂಡ ಡೌಟ್ ಉಂಟು, ಹಾಗೆ ನಾನು ಲೈವ್ ಆಗಿ ತೋರಿಸ್ತಾ ಇರುವಂಥದ್ದು. ನೋಡಿ, ಬಾಟಲ್ ಈ ರೀತಿಯಲ್ಲಿ ಇರ್ತದೆ. ಇದರ ಕೆಪಾಸಿಟಿ 500 ml, ಅಂದರೆ ಅರ್ಧ ಲೀಟರ್. ನೋಡಿ ಈ ರೀತಿ ಇರ್ತದೆ ಆಯಿತಾ ಬಾಟಲ್. ಕ್ಯಾಪನ್ನು ಹೀಗೆ ಟರ್ನ್ ಮಾಡಿ ಓಪನ್ ಮಾಡುವಾಗ ಅದರೊಳಗೊಂದು ಪೈಪ್ ಇರ್ತದೆ, ಆ ಪೈಪ್ ಬೆಂಡಾಗಿಯೇ ನಿಲ್ಲುವಂಥದ್ದು. ಯಾಕೆಂದರೆ ಮೂಲೆಯಿಂದ ಅದು ಮೂಲೆಯಲ್ಲಿ ಉಳಿದಂತಹ ಎಣ್ಣೆನ ಕೂಡ ಕ್ಯಾರಿ ಮಾಡಲಿಕ್ಕೆ ಅಂತ ಹೇಳಿ ಅದು ಆ ರೀತಿಯಲ್ಲಿ ಬೆಂಡಾಗಿಯೇ ಇರುವಂಥದ್ದು. ಅದರ ಕೆಳಗೊಂದು ಫಿಲ್ಟರ್ ಇದೆ, ಆ ಫಿಲ್ಟರನ್ನು ನೀವು ತೆಗಿಲಿಕ್ಕಿಲ್ಲ ಆಯಿತಾ. ಆ ಫಿಲ್ಟರನ್ನು ತೆಗೆದ್ರೆ ಎಣ್ಣೆಯಲ್ಲಿ ಕಸ ಇದ್ದರೆ ಆ ಕಸ ಹೋಗಿ ಇದರ ನಾಬಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಸ್ಪ್ರೇ ಆಗೋದಿಲ್ಲ. ಹಾಗಾಗಿ ಆ ಒಂದು ಪರ್ಪಸ್ಸಿಗೆ ಫಿಲ್ಟರ್ ಕೊಟ್ಟಿರುವಂಥದ್ದು. ನೋಡಿ ಈ ರೀತಿಯಲ್ಲಿ ಸ್ಪ್ರೇ ಮಾಡಲಿಕ್ಕೆ. ತಲೆಗೆ ಕೂಡ ಕೆಲವರು ತಲೆಗೆ ಎಣ್ಣೆ ಹಾಕಲಿಕ್ಕೆ ಅಂತ ತಗೊಳ್ತಾ ಇದ್ದೀರಾ. ನಾನು ಇಷ್ಟವರೆಗೆ ಟ್ರೈ ಮಾಡಿರಲಿಲ್ಲ, ಬಟ್ ಮೊನ್ನೆ ನಾನು ಟ್ರೈ ಮಾಡಿ ನೋಡಿದೆ ಆಯಿತಾ, ತುಂಬ ಬೆಸ್ಟ್ ಅಂತ ಹೇಳಿ ನನಗೆ ಅನಿಸ್ತು. ತಲೆ ಕೂದಲನ್ನು ಹೀಗೆ ಓಪನ್ ಮಾಡಿ ಪಾರ್ಟಿಷನ್ ಮಾಡಿ ಸ್ಪ್ರೇ ಮಾಡಿ ಕೊಟ್ಟರೆ ಒಳ್ಳೆ ಚೆನ್ನಾಗಿ ಎಣ್ಣೆ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ಕೂದಲಿಗೆ ಹಾಕಲಿಕ್ಕೆ ಕೂಡ ಎಷ್ಟು ಬೇಕಷ್ಟೇ ಕ್ವಾಂಟಿಟಿಯಲ್ಲಿ ಬರ್ತದೆ. ನನ್ನ ಹತ್ರ ಒಬ್ಬರು ಕಸ್ಟಮರ್ ಪರ್ಚೇಸ್ ಮಾಡಿದರು. ನಾವು ಅಡುಗೆ ಮನೆಗೆ ತಗೊಂಡಿದ್ದೇವೆ, ಬಟ್ ನನಗೆ ತಲೆಗೆ ಎಣ್ಣೆ ಹಾಕಲಿಕ್ಕೆ ಕೂಡ ಬೇಕು ಹೀಗಿದೆ ಒಂದೇ ಅಂತ ಹೇಳಿ. ಸೊ ಅವರು ಕೂಡ ಪರ್ಚೇಸ್ ಮಾಡಿದರು. ಅವರಿಗೆ ಪರ್ಚೇಸ್ ಮಾಡಿದರು, ಅವರ ಅಕ್ಕನಿಗೆ ಮತ್ತು ನಾದಿನಿಗೆ ಇಬ್ಬರಿಗೆ ಕೂಡ ಪರ್ಚೇಸ್ ಮಾಡಿದರು. ಹಾಗಾಗಿ ನಿಮಗೆ ಕೂಡ ಬೇಕಾದರೆ ಕಿಚನಲ್ಲಿ ತುಂಬ ಯೂಸ್ ಆಗುವಂಥ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಇದು. ನಾನೇ ಸೇಲ್ ಮಾಡುವಂಥ ಪ್ರಾಡಕ್ಟ್. ಇದಕ್ಕೆ 279 ರುಪೀಸ್ ಆಯಿತಾ. ಆರ್ಡರ್ ಮಾಡಲಿಕ್ಕೆ ಮೇಲೆ ವಾಟ್ಸಪ್ ನಂಬರ್ ಕಾಣ್ತಾ ಉಂಟಲ್ಲ, ಅದಕ್ಕೆ ನೀವು ವಾಟ್ಸಪ್ ಮಾಡಿದರೆ ಆಯಿತಾ. ಡೆಲಿವರಿ ಚಾರ್ಜಸ್ ಏನು ಕೂಡ ಇರೋದಿಲ್ಲ. ಹಾಗೆ ನಾನು ಹ್ಯಾಂಡ್ ಬ್ಯಾಗ್ಸನ್ನು ಕೂಡ ಸೇಲ್ ಮಾಡ್ತೇನೆ. ನನ್ನ ಈ ವಾಟ್ಸಪ್ ನಂಬರನ್ನು ನೀವು ಸೇವ್ ಮಾಡಿಕೊಂಡು ಅದರಲ್ಲಿ ನನ್ನ DP ರೀತಿಯಲ್ಲಿ ನೋಡಿ, ಅದರ ಕೆಳಗೆ ಉಂಟಲ್ಲ ನಿಮಗೆ ಒಳ್ಳೆ ಬ್ರ್ಯಾಂಡ್ ಇದೆ, ಝೂಕೆಲ್ಲ ಉಂಟಲ್ಲ ಅಂಥ ಬ್ರ್ಯಾಂಡ್ ಇದೆ. ಬ್ಯಾಗ್ಸನ್ನು ನಿಮಗೆ ಕಡಿಮೆ ರೇಟಲ್ಲಿ ಫ್ಯಾಕ್ಟ್ರಿ ಪ್ರೈಸಲ್ಲಿ ಸೇಲ್ ಮಾಡ್ತೇವೆ ಆಯಿತಾ. ಹಾಗಾಗಿ ಆ ಬ್ಯಾಗ್ಸ್ ಕೂಡ ಇದೆ, ಒಳ್ಳೆ ಬ್ಯಾಗ್ಸ್. ನಾನೊಂದು ಎಷ್ಟು ವರ್ಷದಿಂದ ಗೊತ್ತಾ, ಡೇಲನ್ ಪ್ರೆಗ್ನೆಂಟ್ ಇರುವಾಗಿಂತ ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ದೇನೆ. 3-4 ವರ್ಷ ಆಗ್ತಾ ಬಂತು ಒಂದು ಬ್ಯಾಗ್.
ಈಗ ನಾನು ಹೆವಿ ಯೂಸ್ ಮಾಡಿ ಅದರದ್ದು ಸ್ವಲ್ಪ ಎಲ್ಲ ಕಲರೆಲ್ಲ ಹೋಗಿ ಆಚೆ ಈಚೆ ಆಗಿದೆ. ಇಲ್ಲಾದರೆ ನನಗೆ ಹೆವಿ ಡ್ಯೂರೇಬಲ್ ಇರುವಂತಹ ಬ್ಯಾಗ್ಸ್ ನನ್ನ ಹತ್ರ ಇದೆ. ಆಫೀಸಿಗೆ ಹೋಗುವವರಿಗೆ ಅಥವಾ ಹೀಗೆ ಕ್ಯಾಶುವಲ್ ಆಗಿ ಯೂಸ್ ಮಾಡುವವರಿಗೆ ಸ್ಲಿಂಗ್ ಬ್ಯಾಗ್ಸ್, ಟೋಟ್ ಬ್ಯಾಗ್ಸ್ ಎಲ್ಲದೂ ಕೂಡ ಇದೆ ಆಯಿತಾ. ನೀವು ನನಗೆ ವಾಟ್ಸಪ್ ಮಾಡಿದರೆ ಆಯಿತು, ಹಾಯ್ ಅಂತ ಹೇಳಿ ನಾನು ನಿಮಗೆ ಬ್ಯಾಗ್ಸ್ ಬೇಕಾದರೆ ಅದು ಕೂಡ ಡೀಟೇಲ್ಸನ್ನು ಕಳಿಸ್ತೇನೆ. ಸೊ ಹಾಗೆ ನನ್ನ ಒಂದು ಸ್ಮಾಲ್ ಬಿಸ್ನೆಸ್ ಸಪೋರ್ಟ್ ಮಾಡಲಿಕ್ಕಿರುವವರು ಹೇಗೆ ಕೂಡ ಸಪೋರ್ಟ್ ಮಾಡ್ಬೋದು. ನಮ್ಮದೇ ತೋಟದಲ್ಲಿ ಆಗುವಂತಹ ಜೇನು ಕೂಡ ಇದೆ, ಪ್ಯೂರ್ ಆಗಿರುವಂತಹ ಆರ್ಗ್ಯಾನಿಕ್ ಜೇನಿದೆ, ಅದನ್ನು ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು. ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ಆಗುವಂತಹ ಕ್ಯಾಶ್ಯೂ ನಟ್ಸ್ ಕೂಡ ಇದೆ ಆಯಿತಾ, ನಾವೇ ಪ್ರೊಸೆಸಿಂಗ್ ಮಾಡುವಂಥದ್ದು. ನೆಕ್ಸ್ಟ್ ನಾನು ವಿಡಿಯೋದ ಎಂಡಲ್ಲಿ ತೋರಿಸ್ತೇನೆ ನಿಮಗೆ ನಮ್ಮ ಫ್ಯಾಕ್ಟ್ರಿ ಕೂಡ. ಸೊ ಅಲ್ಲಿಂದ ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು. ನೀವು ಖಾಲಿ ಕ್ಯಾಶ್ಯೂನ ಪರ್ಚೇಸ್ ಮಾಡುವಾಗ ಖಾಲಿ ಕ್ಯಾಶ್ಯೂ ಮಾತ್ರ ಪರ್ಚೇಸ್ ಮಾಡೋದಿಲ್ಲ, ನಮ್ಮ ವರ್ಕರ್ಸಿಗೆ ಅಂತ ಹೇಳಿ ನೀವು ಕೂಡ ಏನೋ ಒಂದು ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ ಹಾಗೆ ಆಗ್ತದೆ ಆಯಿತಾ. ಹಾಗಾಗಿ ಕ್ಯಾಶ್ಯೂ ಪರ್ಚೇಸ್ ಮಾಡಲಿಕ್ಕಿರುವವರು ತಿನ್ನಲಿಕ್ಕಾಗಿರ್ಬೋದು, ಮಸಾಲ ಕ್ಯಾಶ್ಯೂಸ್ ಆಗಿರ್ಬೋದು ಅಥವಾ ನಾರ್ಮಲ್ ಕ್ಯಾಶ್ಯೂಸ್ ಆಗಿರ್ಬೋದು, ಕುಕ್ಕಿಂಗಿಗೆ ಯೂಸ್ ಮಾಡುವಂಥದ್ದಾಗಿರ್ಬೋದು, ಸಿಪ್ಪೆ ಇರುವಂಥದ್ದು, ಸಿಪ್ಪೆಯನ್ನು ಸುಲಿದು ತಿನ್ನುವಂಥದ್ದು, ಫೈರ್ ರೋಸ್ಟೆಡ್ ಕ್ಯಾಶ್ಯೂ ಕೂಡ ಇದೆ. ಅದನ್ನೆಲ್ಲ ನೀವು ಚೆಕ್ಔಟ್ ಮಾಡ್ಬೋದು. ವೆಬ್ಸೈಟ್ ಕೂಡ ಇದೆ ಆಯಿತಾ, ಬೇಕಾದವರು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದರೆ ಅಲ್ಲಿ ಸಿಗ್ತದೆ ನಿಮಗೆ. ಇಲ್ಲಿ ನನ್ನ ಮಗು ಬಂದು ಅವನಿಗೆ ಸ್ಕೂಲಿಗೆ ಹೋಗಲಿಕ್ಕಿಲ್ಲ, ಆದರೆ ಬ್ಯಾಗನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾನೆ ಬೆಳಿಗ್ಗೆನೇ. ಹಾಗೆ ಒಬ್ಬ ನಮ್ಮ ಸಿಯೋನನ್ನು ಈಗ ಸದ್ಯಕ್ಕೆ ಲೀಡರ್ ಮಾಡಿದ್ದಾರೆ ಆಯಿತಾ ಕ್ಲಾಸಲ್ಲಿ. ಅಂದರೆ ಈ ವೀಕಲ್ಲಿ ಮಾಡಿದ್ದದ್ದು, ಲಾಸ್ಟ್ ವೀಕ್ ಮಾಡಿರಲಿಲ್ಲ. ಆದರೆ ಇದ್ದದ್ದೇ ಇದು ಡೈಲಿ ಬೆಳಿಗ್ಗೆ ಎದ್ದು ನಿನ್ನೆ ಹೋಗಿ ಹಿಂದೆ ಬರುವಾಗ ಅವನೇ ಹುಷಾರಾಯಿತಾ, ತುಂಬ ಹುಷಾರು, ಆಗ್ತಾ ಬರ್ತಾ ಇರ್ತಾನೆ ಬಸ್ಸಲ್ಲಿ. ಆದರೆ ಬೆಳಿಗ್ಗೆ ಹೊರಡುವಾಗ ಮಾತ್ರ ಉಂಟಲ್ಲ, ಮನಸ್ಸೇ ಇಲ್ಲ ಎದ್ದೊಳ್ಳಿಕ್ಕೆ. ಅವನಿಗೆ ಬೇಗ ಎಚ್ಚರ ಆಗ್ತದೆ, ಎಚ್ಚರ ಆಗಲಿಕ್ಕೇನೋ ಬೇಗ ಎಚ್ಚರ ಆಗ್ತದೆ ಅವನಿಗೆ, ಆದರೆ ಕೂಡ ಮಲಗೇ ಇರುವಂಥದ್ದು, ಬೇಕಂತ ಗಟ್ಟಿ ಕಣ್ಣು ಮುಚ್ಚಿ ಮಲಗುವಂಥದ್ದು. ಎದ್ದರೆ ಬ್ರಷ್ ಮಾಡಿಸಿ ಮತ್ತೆ ಹೊರಡಿಸ್ತಾರಲ್ಲ ಅಂತ ಹೇಳಿ. ಹಾಗೆ ನಮ್ಮ ಬೇಬಿ ಕೂಡ ಇವತ್ತು ಬೇಗ ಎದ್ದಿದ್ದಾನೆ. ಡೇಲನ್ ಇನ್ನೂ ಕೂಡ ಎದ್ದಿಲ್ಲ ಇವತ್ತು ಅವನು ಲೇಟ್. ಇಲ್ಲಾದರೆ ಅವನು ಕೂಡ ಡ್ರಾಪ್ ಮಾಡಲಿಕ್ಕೆ ಹೋಗ್ತಾನೆ ಸಿಯೋನನ್ನು ಅಲ್ಲಿ ರೋಡ್ ಸೈಡಿಗೆ. ಹಾಗೆ ನಮ್ಮ ಬೇಬಿ ನೋಡಿ, ನಾನಿವತ್ತು ಅಂದರೆ ಹಾಕಿದ ಬಟ್ಟೆ ನೀವು ಒಬ್ಸರ್ವ್ ಮಾಡಿದರೆ ಅದು ಫೀಡ್ ಮಾಡಲಿಕ್ಕೆಲ್ಲ ಆಗುವಂಥ ಒಂದು ಬಟ್ಟೆ. ಅದು ಅಂದರೆ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಾನು ತಗೊಂಡಂಥದ್ದು ಯೂಸ್ ಆಗ್ತದೆ ಅಂತ ಹೊರಗೆ ಹೋಗಲಿಕ್ಕೆಲ್ಲ. ಹಾಗೆ ಆ ಟೈಮ್ನಲ್ಲಿ ತಗೊಂಡಂಥ ಬಟ್ಟೆಯನ್ನೇ ಇವಾಗಲೂ ಕೂಡ ಯೂಸ್ ಮಾಡುವಂಥದ್ದು. ಯಾಕಂದರೆ ಇನ್ನಿಟ್ಟು ಎಂತ ಮಾಡಲಿಕ್ಕೆಲ್ಲ ಅದನ್ನು, ಈಗ ಸ್ವಲ್ಪ ಚಳಿ ಇರೋದ್ರಿಂದ ಅದೆಲ್ಲ ಸ್ವಲ್ಪ ದಪ್ಪದ ಕಾಟನ್ ಬಟ್ಟೆಗಳಾಗಿರೋದ್ರಿಂದ ಯಾವಾಗಲೂ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಮಳೆ ಎಲ್ಲ ಇರೋದ್ರಿಂದ ಈ ಟೈಮ್ನಲ್ಲಾದರೂ ಯೂಸ್ ಮಾಡುವ ಅಂತ ಹೇಳಿ, ಮತ್ತು ಒಳಗೆ ಇಟ್ಟೆ ಅಂತ ಮಾಡೋದಲ್ಲ, ಹಾಗೆ ನಾನು ಇವಾಗ ಅದನ್ನೇ ಹಾಕ್ಕೊಂಡಿದ್ದೇನೆ. ಅಂಥದ್ದು ನನ್ನ ಹತ್ರ 3 ಉಂಟು ಈ ರೀತಿಯ ಒಂದು ಮೆಟರ್ನಿಟಿ ವೇರ್. ಅದನ್ನಿನ್ನು ಹಾಕಬೇಕು ಅಂತ ಹೇಳಿ ಮೊನ್ನೆ ಒಂದನ್ನು ಹಾಕಿದ್ದೆ. ಆ ದಿನ ನಾನು ಏನು ಕೂಡ ಶೂಟ್ ಮಾಡಿರಲಿಲ್ಲ, ನಿನ್ನೆ ಹಾಕಿದ್ದು ಇವತ್ತು ಇದೆ ನೋಡಿ. ಅದನ್ನು ವಾಶ್ ಮಾಡಿ ಹಾಕಿದೆ ಆಯಿತಾ. ಅಂಥದ್ದೇ ಇನ್ನೊಂದೆರಡು ಉಂಟು, ಅದು ಎಲ್ಲಿ ಉಂಟಂತ ಕಾಣ್ತಾ ಇಲ್ಲ, ಅದನ್ನು ಕೂಡ ಇನ್ನು ಯೂಸ್ ಮಾಡಬೇಕು. ಹಾಗೆ ನಾವು ಒಂದು ಜಸ್ಟ್ ಫಿಟ್ ಚೆಕ್ ಮಾಡುವ ಅಂತ ಹೇಳಿ ನಾನು ಮತ್ತು ಬೇಬಿ, ನಮ್ಮ ಸಿಯೋನ್ ಚಿಕ್ಕದಿರುವಾಗ ಯಾರೆಲ್ಲ ನೋಡಿ ಎಕ್ಸಾಕ್ಟ್ ಇದೇ ರೀತಿಯಲ್ಲಿ ಇದ್ದಂಥದ್ದು ಆಯಿತಾ. ಈ ಮಗುವಿನ ಹಾಗೇ ಹಾಯ್ ಮಾಡ್ತಾನೆ, ಈಗ ಹಾಯ್ ಬಾಯೆಲ್ಲ ಮಾಡ್ತಾನೆ, ಆದರೆ ಅವನಿಗೆ ಅವನ ಕಾನ್ಸಂಟ್ರೇಷನ್ ಬೇರೆ ಕಡೆ ಇದೆ. ಈಗ ಬಸ್ ಬರುವಾಗ ಒಮ್ಮೆ ಜೋರು ಬೊಬ್ಬೆ ಕೇಳ್ತದೆ. ಹಾಗೆ ನನ್ನ ಹತ್ರ ಬಂದು ಅತ್ತೆ ಕೂಡ ಕೇಳ್ತಾ ಇದ್ರು, ಕೂಗಿದ್ದಾನೆ ಇವತ್ತು ಅಂತ ಹೇಳಿ. ಕೇಳಬೇಕಂತಲೇ ಇಲ್ಲ, ಆ್ಯಕ್ಚುಲಿ ಕೂಗ್ತಾನೆ ಅವನು ಕೂಗಿಯೇ ಹೋಗುವಂಥದ್ದು. ಆದರೆ ಸೌಂಡು ನೋಡಿ. ಆ ಬೊಬ್ಬೆ ಹಾಕೋದು ಸುಮ್ಮನೆ ಆಯಿತಾ, ಕಣ್ಣಲ್ಲಿ ನೀರು ಬರೋದಿಲ್ಲ, ಅದೊಂದು ಫಾರ್ಮ್ಯಾಲಿಟಿಗೋಸ್ಕರ. ಅವನಂದರೆ ಅದೀಗ ಸ್ಟಾರ್ಟ್ ಮಾಡಿದ್ದಾನಲ್ಲ ಟ್ರೆಂಡ್ ಕೂಗಿ ಹೋಗುವಂಥದ್ದು ಅಂತ ಹೇಳಿ. ಹಾಗಾಗಿ ಅವನಿಗೆ ಹೀಗೇ ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು ಫಾರ್ಮ್ಯಾಲಿಟಿಗೋಸ್ಕರ ಕೂಗುವಂಥದ್ದು ಅಷ್ಟೇ. ಇಲ್ಲಿಂದ ಸ್ವಲ್ಪ ದೂರ ಮತ್ತೆ ಸರಿ ಆಗ್ತಾನೆ ಅವನು. ನಮಗೆ ಇವಾಗ ಅವನು ಧಮಕಿ ಕೊಡುವಂಥದ್ದು, ನಾನು ಸ್ಕೂಲಲ್ಲಿ ಕೂಗ್ತೇನೆ, ನೀವು ಅದು ತೆಗೆದು ಕೊಡೋದಿದ್ರೆ, ಇದು ತೆಗೆದು ಕೊಡೋದಿದ್ರೆ, ಹಾಗೆ ಮಾಡೋದಿದ್ರೆ, ಹೀಗೆ ಮಾಡೋದಿದ್ರೆ ನಾನು ಕೂಗ್ತೇನೆ ಸ್ಕೂಲಲ್ಲಿ ಅಂತ ಹೇಳಿ ನಾವು ಅದಕ್ಕೆ ಹೇಳೋದು ಕೂಗು ಅಂತ ಹೇಳಿ ಬಿಟ್ಟಿದ್ದೇವೆ. ಹಾಗೆಯೇ ಅಂದರೆ ಅವನದು ಹೆದರಿಸೋದು, ನಮಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನಾನು ಕೂಗ್ತೇನೆ ಅಂತ ಹೇಳಿ. ಅದು ನಾವು ಕೇರೆ ಮಾಡೋದಿಲ್ಲ ಅದಕ್ಕೆ. ಅವನು ಹೋದ ಕೂಡಲೇ ಇಲ್ಲಿ ಒಬ್ಬ ಎದ್ದು ಬಂದಿದ್ದಾನೆ ಬೆಳಿಗ್ಗೆ. ಈಗ ಮಗು ಒಂದು ಹೊಸತ್ತೊಂದು ಟ್ರಿಕ್ ಕಲ್ತಿದ್ದಾನೆ, ಕಾಲನ್ನು ಮ್ಯಾಟಲ್ಲಿ ಉಜ್ಜೋದು. ಹಾಗೆ ಅದು ಒಮ್ಮೆ ನೆನಪಾದರೆ ಉಂಟಲ್ಲ, ಅದನ್ನೇ ಪುನಃ ಮಾಡಿ ತೋರಿಸುವಂಥದ್ದು. ನಮ್ಮ ಡೇಲನ್ನಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಆಯಿತಾ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಡೇಲನನ್ನು ಇಷ್ಟಪಡುವವರು ತುಂಬ ಜನ ಇದ್ದೀರಾ. ಅವನು ಯಾರಿಗಾದರೂ ಇಷ್ಟ ಆಗಿಯೇ ಆಗ್ತಾನೆ, ಯಾಕೆಂದರೆ ಅವನ ಒಂದು ಕ್ಯಾರೆಕ್ಟರೇ ಆ ರೀತಿಯಲ್ಲಿ ಆಯಿತಾ. ಅವನಿಗೆ ಕೂಡ ಎಲ್ಲರೂ ಬೇಕು. ಮನೆಗೆ ಯಾರಾದರೂ ನೆಂಟರು ಬಂದರೆ
ಪರಿಚಯ ಇದ್ದವರಾಗಲಿ ಪರಿಚಯ ಇಲ್ಲದವರಾಗಲಿ ಅವ್ರ ಹತ್ರ ಮಾತಾಡಿಸುವಂಥದ್ದು, ಅವರನ್ನು ಸೋಫಾದಲ್ಲಿ ಕೂತ್ಕೊಳ್ಳಿಸುವಂಥದ್ದು, ಮತ್ತು ಅವನ ಟಾಯ್ಸ್ ಎಲ್ಲ ತಂದು ತೋರಿಸುವಂಥದ್ದು. ಈಗ ಮನೆಗೆ ಯಾರು ಬಂದರೂ ಕೂಡ ಉಂಟಲ್ಲ, ಹಸ್ಬೆಂಡ್ ಜೊತೆ ಯಾರಾದರೂ ಬಂದರು, ಅವರನ್ನು ಫಸ್ಟ್ ಟೈಮ್ ನೋಡಿದ್ರು ಹಸ್ಬೆಂಡ್ ಒಳಗೆ ಬಂದರೆ ಅವ್ರದ್ದು ಕೈ ಹಿಡಿದು ಒಳಗೆ ಬಂದು ಕೂತ್ಕೊಳ್ಳಿಸ್ತಾನೆ, ಸೋಫಾದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ. ಭಾರಿ ಖುಷಿ ಅವನಿಗೆ. ಮನೆಗೆ ಎಷ್ಟು ಜನ ಜಾಸ್ತಿ ಬರ್ತಾರೆ ಅಷ್ಟು ಜನ ಬಂದಷ್ಟು ಅವನಿಗೆ ಖುಷಿ ಆಯಿತಾ. ಹಾಗೆ ನಾನು ಆ ದಿನ ನನಗೆ ತುಂಬ ಬ್ಯುಸಿ ಇದ್ದಂಥ ದಿನ. ಹಾಗೆ ನಾನು ಮಧ್ಯಾಹ್ನ ಆಗುವಾಗ ಒಂದು 11:30 ಎಲ್ಲ ಆಗುವಾಗ ನಾವು ಮನೆಯಿಂದ ಹೊರಟಿದ್ವಿ. ನನಗೊಂದು ಕೇಕ್ ಆರ್ಡರ್ ಇತ್ತು, ಇದಕ್ಕೆ ಫ್ರೆಶ್ ಫ್ಲವರ್ ಇಡಲಿಕ್ಕಿತ್ತು. ಹಾಗಾಗಿ ನಾನು ಹಾಲಿಗೆ ಹೋಗಿ ಅಲ್ಲಿ ರೆಡಿ ಮಾಡ್ತಾ ಇರುವಂಥದ್ದು. ಇಲ್ಲಾದರೆ ಯೂಶ್ವಲಿ ನಾನು ಮನೆಯಲ್ಲಿ ಮಾಡಿ ಹಸ್ಬೆಂಡ್ ತಗೊಂಡೋಗಿ ಡ್ರಾಪ್ ಮಾಡಿ ಬರ್ತಾರೆ. ಬಟ್ ಇಲ್ಲಿ ಫ್ರೆಶ್ ಫ್ಲವರ್ ಇದ್ದದ್ರಿಂದ ಅದು ಶೇಕ್ ಆದ ಹಾಗೆಯೇ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನು ಹಾಲಿಗೆ ಬಂದಿದ್ದೇನೆ. ಇದು ಮದುವೆ ಯಾರ್ದು ಅಂತ ಹೇಳಿದರೆ ನಮ್ಮ ಮಡಂತಿಯರಲ್ಲಿ ಕಲಿತವರಿಗೆ ಗೊತ್ತಿರ್ಬೋದು. ನಾನು ಕೂಡ ಕಲಿಯುವಾಗ ನನಗೆ ಎಕನಾಮಿಕ್ಸನ್ನು ಕಲಿಸಿದ್ದಾರೆ ಅವರು 1 ವರ್ಷ ಫಸ್ಟ್ ಇಯರಲ್ಲಿ. ಜೋಸೆಫ್ NM ಸರ್ ಇದ್ದಾರಲ್ಲ ಅವರು ಪ್ರೊಫೆಸರ್, ಅವರಿಗೆ ರಿಟೈರ್ಡ್ ಆಯಿತಾ. ಬಟ್ ನಾವೆಲ್ಲ ಇರುವಾಗ NSS ಇದು ಕೋಆರ್ಡಿನೇಟ್ರ್ ಕೂಡ ಆಗಿದ್ದರು. ನಾನು NSS ಅಲ್ಲಿದ್ದೆ ಮಡಂತಿಯರಲ್ಲಿರುವಾಗ. ನಾವು ಕ್ಯಾಂಪಿಗೆ ಅಂತ ಹೇಳಿ ಎಲ್ಲ ಹೋಗಿದ್ದೇನೆ, ಕ್ಯಾಂಪಿಗೆ ಕೂಡ ಎಲ್ಲ ಹೋಗಿದ್ದೇನೆ ಆಯಿತಾ ನಾನು NSS ಅಲ್ಲಿ. ಹಾಗೆ ನನಗೆ ಕೂಡ ಕಲಿಸಿದ್ದಾರೆ ಜೋಸೆಫ್ ಸರ್. ಅವರ ಮಗನ ಒಂದು ವೆಡ್ಡಿಂಗ್ ಇತ್ತು ಇವತ್ತು. ಸೊ ಹಾಗೆ ಈಗ ಅಲ್ಲಿ ಪೂಜೆ ಆಗ್ತಾ ಉಂಟು. ನಾನೀಗ ಹಾಲಿಗೆ ಬಂದು ಎಲ್ಲದನ್ನು ಸೆಟಪ್ ಮಾಡ್ತಾ ಇದ್ದೇನೆ. ಇದು ನೋಡಲಿಕ್ಕೆ ನಿಮಗೆ ಸಿಂಪಲ್ ಅಂತ ಹೇಳಿ ಕಾಣಿಸ್ಬೋದು, ಬಟ್ ತುಂಬ ಟ್ರಿಕ್ಕಿ ಇರ್ತದೆ ಕೆಲವೊಂದು ಡೆಕೋರೇಷನ್ಸನ್ನು ಮಾಡುವಂಥದ್ದು. ಹಾಗೆ ಈ ಒಂದು ಫ್ಲವರ್ ಕೂಡ ಅಂದರೆ ಇದು ಬಂಚಲ್ಲಿ ಬರುವಂಥದ್ದು, ಜಿಪ್ಸಮ್ ಅಂತ ಹೇಳ್ತಾರೆ, ನಾವು ಬೇಬೀಸ್ ಬ್ರೆತ್ ಅಂತ ಹೇಳ್ತೇವೆ. ಆ ಒಂದು ಫ್ಲವರ್ ಅದನ್ನು ಇಡುವಂಥದ್ದು, ಅದನ್ನು ಶೇಪ್ ಪ್ರಕಾರನೇ ಇಡುವಂಥದ್ದು, ಇದೆಲ್ಲ ಸ್ವಲ್ಪ ಟ್ರಿಕ್ಕಿ. ಹಾಗೆ ಇದಕ್ಕೆ ನಮಗೆ ಕಸ್ಟಮೈಸ್ಡ್ ಮಾಡಿದಂತಹ ಇನ್ಷಿಯಲ್ಸ್ ಇದು ಟಾಪರ್ ಕೂಡ ಮಾಡಲಿಕ್ಕಿತ್ತು. ಹಾಗೆ ನನಗೆ ಆರ್ಡ್ರ್ ಕೊಟ್ಟಂಥದ್ದು ಆಲ್ವೆನ್ ಸರ್. ಹಾಗೆ ಅವರೇ ಎಲ್ಲದನ್ನು ಕೂಡ ನೋಡ್ಕೊಳ್ತಾ ಇದ್ದರು. ಹಾಗೆ ಅವರು ಬಂದು ಹೇಳಿದರು ನನಗೆ ಪುರ್ಸೊತ್ತೇ ಇಲ್ಲ ಇವತ್ತು ಅಂತ ಹೇಳಿ. ಅವರನ್ನು ನೋಡುವಾಗಲೇ ನನಗೆ ಗೊತ್ತಾಯಿತು. ಅವ್ರು ನನಗೆ ಆರ್ಡ್ರನ್ನ ಹೇಳಿ ಏನೆಲ್ಲ ಮಾಡಬೇಕು ಏನೆಲ್ಲ ಬೇಕು ಎಲ್ಲ ಹೇಳಿಬಿಟ್ಟಿದ್ರು. ಸೊ ನಾನು ಅದನ್ನು ಟೈಮಲ್ಲಿ ತಂದು ಎಲ್ಲದನ್ನು ರೆಡಿ ಮಾಡಿದ್ದೇವೆ. ಹಾಗೆ ನಿಮಗೆ ಯಾರಿಗಾದರೂ ಕೇಕ್ಸ್ ಎಲ್ಲ ಆರ್ಡ್ರ್ ಮಾಡಲಿಕ್ಕಿದೆ, ಮಡಂತೇರ ಅರೌಂಡ್ ನೀವು ಹೊರದೇಶದಲ್ಲಿದ್ದು ನಿಮ್ಮ ಮನೆಯಲ್ಲಿರೋರಿಗೆ ಆ್ಯನಿವರ್ಸರಿ, ಬರ್ಡೇ ಏನಾದರೂ ಇದ್ದರೆ, ಸ್ಪೆಷಲ್ ಏನಾದರೂ ಇದ್ದರೆ, ನಿಮಗೆ ಕೇಕ್ ಎಲ್ಲ ಕಟ್ ಮಾಡಲಿಕ್ಕಿದ್ರೆ ನಮಗೆ ಕಾಲ್ ಮಾಡಿದರೆ ನಾವು ತಗೊಂಡೋಗಿ ಮನೆಗೆ ಹೋಮ್ ಡೆಲಿವರಿ ಇರ್ತದೆ ಆಯಿತಾ, ಕೊಡ್ತೇವೆ. ಮಡಂತೇರ ಅರೌಂಡ್ ಮಾತ್ರ, ಮತ್ತು ದೂರ ಇಲ್ಲ. ಹಾಗೆ ಸ್ವಲ್ಪ ಹತ್ತಿರ ಆದರೆ ಕಾಲ್ ಮಾಡಿ ಕೇಳಿದರೆ ನಾವೆಂತ ಅಂತ ಹೇಳ್ತೇವೆ. ಹಾಗೆ ನಮಗೆ ಅಂದರೆ ನೀವಿಲ್ಲದೇ ಇದ್ದರೂ ಕೂಡ ಅವರಿಗೆ ಆ ಒಂದು ಮೂಮೆಂಟನ್ನು ಮಿಸ್ ಮಾಡದೇ ಇರಲಿಕ್ಕೋಸ್ಕರ, ನಿಮ್ಮನ್ನು ಮಿಸ್ ಮಾಡದೇ ಇರಲಿಕ್ಕೋಸ್ಕರ ನಿಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಕೇಕನ್ನು ಕೂಡ ನೀವೆಲ್ಲ ಕಳಿಸ್ಬೋದು. ಹಾಗೆ ತುಂಬ ಮಂದಿ ಕಳಿಸ್ತಾರೆ ಆಯಿತಾ ಹೊರದೇಶದಲ್ಲಿರುವವರು. ಏಕೆಂದರೆ ಅವರಿಗೆ ಪರ್ಸ್ನಲಿ ಬಂದು ಅವರಿಗೆ ಕೇಕ್ ತಂದು ಕೊಟ್ಟು ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರ ಬಿಹಾಫಲ್ಲಿ ಅವರಿಗೆ ಒಂದು ಲೋನ್ಲಿನೆಸ್ ಫೀಲ್ ಆಗದೇ ಇರಲಿಕ್ಕೋಸ್ಕರ ಆರ್ಡ್ರ್ ಕೂಡ ಮಾಡ್ತಾರೆ. ಹಾಗೆ ನಾನಿಲ್ಲಿ ಫ್ಲವರ್ಸನ್ನು ಅರೇಂಜ್ ಮಾಡ್ತಾ ಇದ್ದೇನೆ. ಇದು ನೋಡಲಿಕ್ಕೆ ಸಿಂಪಲ್ ಅಂತ ಹೇಳಿ ಅನ್ನಿಸ್ತದೆ, ಆದರೆ ಮೊದಲು ಉಂಟಲ್ಲ ನನಗೆ ಈ ರೀತಿ ಹಾಲಲ್ಲಿ ಹೋಗಿ ಡೆಕೋರೇಟ್ ಮಾಡುವಾಗ ಕೈಯೆಲ್ಲ ನಡಗಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಯಾಕೆಂದರೆ ತುಂಬ ಮಂದಿ ನಮಗೆ ಸ್ಟೇರ್ ಮಾಡ್ತಾರೆ ಬಂದು ನಾವು ವರ್ಕ್ ಮಾಡುವಾಗ. ಇವತ್ತು ಆ್ಯಕ್ಚುಲಿ ಹಾಲಲ್ಲಿ ಜಾಸ್ತಿ ಜನ ಇರಲಿಲ್ಲ, ಬಟ್ ಎಲ್ಲಿಯಾದರೂ ಸ್ವಲ್ಪ ಒಂದು 11:45 ಆಗಿದೆ ಆದರೆ ಕೆಲವರು ಬಂದು ತುಂಬ ಕ್ವೆಶ್ಚನ್ಸ್ ಕೇಳುವಂಥದ್ದು, ತುಂಬ ಸ್ಟೇರ್ ಮಾಡಿ ನೋಡುವಂಥದ್ದು. ಹೀಗೆಲ್ಲ ಆಗುವಾಗ ಉಂಟಲ್ಲ ಫಸ್ಟಲ್ಲಿ ನನಗೆ ಕೈಯೆಲ್ಲ ನಡಗಲಿಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಇವಾಗ ಅಭ್ಯಾಸ ಆಗಿದೆ, ಎಷ್ಟು ಕ್ರೌಡ್ ಇದ್ದರೂ ಕೂಡ ನಾನು ಫೇಸ್ ಮಾಡಿ. ಎಸ್ಪೆಷಲಿ ಟೈರ್ ಕೇಕ್ಸ್ ಎಲ್ಲ ಇರುವಾಗ ಉಂಟಲ್ಲ, ಮೇಲೆ ಇಡುವಾಗೆಲ್ಲ ನನಗೆ ತುಂಬ ಹೆದರಿಕೆ ಆಗ್ತಿದೆ. ಬಟ್ ಇವಾಗ ಅಭ್ಯಾಸ ಆಗಿದೆ ಆಯಿತಾ. ಈ ರೀತಿಯಲ್ಲಿತ್ತು ಸ್ಟೇಜ್. ಅವ್ರದ್ದಂದರೆ ಒಂದು ಗಂಟೆ ಆಗುವಾಗ ಕಟ್ಟಿಂಗ್ ಇದ್ದಂಥದ್ದು. ಹಾಗೆ ಒಂದು 12:30 ಎಲ್ಲ ಆಗುವಾಗ ಕೇಕ್ ರೆಡಿ ಆಗಿದೆ ಆಯಿತಾ. ಮತ್ತು ವಿಡಿಯೋಗ್ರಫಿ ಎಲ್ಲ ಮಾಡಲಿಕ್ಕೆ ಇರ್ತದೆ ಅಲ್ವಾ. ಸೊ ಈ ರೀತಿ ಕೇಕನ್ನು ಸೆಟಪ್ ಮಾಡಿ ಕೊಟ್ಟು ಹೇಳಿ ಕೂಡ ಬಂದಿದೆ, ಮಕ್ಕಳು ಬಂದು ದೂಡಿ ಹಾಕ್ಬೋದು ಅಂತ. ನೋಡಲಿಕ್ಕೆ ಸಿಂಪಲ್ ಕಾಣ್ತದೆ ಅಲ್ವಾ, ಬಟ್ ಆ ಒಂದು ಪರ್ಲ್ಸನ್ನು ಹಾಕಲಿಕ್ಕೆ, ಟಾಪರನ್ನು ಕರೆಕ್ಟಾಗಿ ಸೆಟ್ ಮಾಡಲಿಕ್ಕೆ ಎಲ್ಲದಕ್ಕೆ ಟೈಮ್ ತುಂಬ ಹಿಡಿತದೆ. ಸೊ ಇಲ್ಲಿ ನಾನು ಅದಾದ ನಂತರ ಹಸ್ಬೆಂಡ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದು. ಸೊ ಹಾಗೆ ನಾನು ಸ್ವಲ್ಪ ಹೊತ್ತು ಕಾರಲ್ಲಿ ಕುತ್ಕೊಂಡಿದ್ದೆ, ಮತ್ತು ಸ್ವಲ್ಪ ಹೊತ್ತು ಕೆಳಗೆ ಇಳಿದು ನಾನು ತುಂಬ ಟೈಮ್ ಆಯ್ತಾಯ್ತಾ ಫ್ಯಾಕ್ಟ್ರಿಗೆ ಬರೋದೆ. ಹಾಗೆ ಜಸ್ಟ್ ಎಲ್ಲ ಸುತ್ತಮುತ್ತ ನೋಡುವ ಅಂತ. ಮಳೆ ಟೈಮ್ನಲ್ಲಿ ಎಲ್ಲ ಕಡೆ ಬಲ್ಲೆ ಬಂದಿರ್ತದಲ್ಲ, ಹಾಗೆ ಇಲ್ಲೆಲ್ಲ ಕ್ಲೀನಿಂಗನ್ನು ಮಾಡಿಸಿದ್ದಾರೆ, ಕಟ್ ಮಾಡಿದ್ದಾರೆ ಎಲ್ಲ. ಮತ್ತು ಇಲ್ಲಿ ಕೆಳಗೆದು ಇನ್ನೂ ಕೂಡ ಕ್ಲೀನ್ ಮಾಡಿಸಲಿಲ್ಲ, ಯಾಕೆಂದರೆ ಈಗ ಮಾಡಿಸಿದ್ರು ಕೂಡ ಮಳೆ ಇರೋದ್ರಿಂದ ಹಾಗೇ ಬರ್ತಾ ಹೋಗ್ತದೆ. ಮತ್ತು ಅದು ಕೆಳಗೆ ಕಾಣುವಂಥದ್ದು ಗೋಡೌನ್ ಆಯಿತಾ. ಆ ಗೋಡೌನಲ್ಲಿ ಎಲ್ಲ ರಾ ನಟ್ಸ್ ಎಲ್ಲ ಸ್ಟೋರ್ ಮಾಡಿ ಇಡುವಂಥದ್ದು, ಒಣಗಿಸಿದ್ದನ್ನು. ಮತ್ತು ಇದು ಬಾಯ್ಲರೆಲ್ಲ ಇಡುವ ಸೈಡ್. ಈ ಸೈಡಲ್ಲಿ ಕ್ಯಾಶ್ಯೂ ನಟ್ಸನ್ನು, ರಾ ನಟ್ಸನ್ನು ಕಟ್ ಮಾಡುವಂಥದ್ದು, ಬಾಯ್ಲ್ ಮಾಡಿ ಕಟ್ ಮಾಡುವಂತಹ ಸೈಡ್. ಇನ್ನೊಂದು ಸೈಡ್, ಈ ಸೈಡ್ ಏನು ಕಾಣ್ತಾ ಇದೆ ಇದರಲ್ಲಿ ಗ್ರೇಡಿಂಗ್ ಆಗುವಂಥದ್ದು. ಇಲ್ಲಿ ಕ್ಯಾಶ್ಯೂಸನ್ನು
ಅಂದರೆ ಕಟ್ಟಿಂಗ್ ಆಗಿ ರೋಸ್ಟ್ ಆದ ನಂತರದ ಉಳಿದ ಪ್ರೊಸೆಸಿಂಗ್ ಈ ಸೈಡಲ್ಲಿ ಆಗುವಂಥದ್ದು ಆಯಿತಾ. ಹಾಗೆ ನಾನಿಲ್ಲಿ ಕಟ್ಟಿಂಗ್ನಲ್ಲಿ ತುಂಬ ಜನ ಇದ್ದರು, ಹೆಂಗಸರೆಲ್ಲ ಕೆಲಸ ಮಾಡೋರು ಇದ್ರಲ್ಲ, ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡ್ತಾ ಇದ್ದೆ. ಅವರೆಲ್ಲ ಮಗುವನ್ನು ನೋಡಿರಲಿಲ್ಲ, ನನ್ನ ಕೈಯಲ್ಲಿ ಮಗು ಇದ್ದಲ್ಲ, ಹಾಗೆ ಮಗುವನ್ನೆಲ್ಲ ನೋಡಿ ಮಾತಾಡಿಸ್ತಾ ಇದ್ದರು. ಮೊದಲು ಸಿಯೋನ್ ಹುಟ್ಟಲಿಕ್ಕೆ ಮುಂಚೆ ನಾನು 9 ತಿಂಗಳು ಪ್ರೆಗ್ನೆಂಟ್ ಇರುವ ತನಕ ಕೂಡ ಕಂಟಿನ್ಯೂಸ್ ಆಗಿ ಫ್ಯಾಕ್ಟ್ರಿಗೆ ಬರ್ತಾ ಇದ್ದೆ. ಆ ಮಧ್ಯದಲ್ಲಿ ತುಂಬ ಜನ ಕೆಲಸ ಬಿಟ್ಟಿದ್ದಾರೆ, ತುಂಬ ಜನ ಹೊಸದಾಗಿ ಜಾಯ್ನ್ ಆದವರಿದ್ದಾರೆ. ಏಕೆಂದರೆ ಕೆಲವರೆಲ್ಲ ಮದುವೆ ಆಗಿ ಹೋಗಿದ್ದಾರೆ. ಆಗ ಇದ್ದವರೇ ಈಗ ಇಲ್ಲ, ಆದರೆ ಆಗ ಇದ್ದವರು ಕೂಡ ಕೆಲವರು ಈಗ ಕೂಡ ಇದ್ದಾರೆ. ಹಾಗೆ ಅವರನ್ನೆಲ್ಲ ಮಾತಾಡಿಸಿ, ಹೊಸಬರನ್ನು ಕೂಡ ಮಾತಾಡಿಸಿ ಬಂದಂಥದ್ದು. ನೋಡಿ, ಈ ರೀತಿಯಲ್ಲಿ ಮ್ಯಾನುವಲಿ ಕಟ್ ಮಾಡುವಂಥದ್ದು ಆಯಿತಾ. ಮೆಷಿನ್ ಕಟ್ಟಲ್ಲಿ ನಮಗೆ ಆ ಎಣ್ಣೆ ಎಲ್ಲ ಮಿಕ್ಸ್ ಆಗ್ತದೆ. ಮೆಷಿನಿಂದ ಆ ಎಣ್ಣೆ ಮತ್ತು ರಾನಟ್ಸ್ ಇದು ಕರ್ನಲ್ಸ್ದು ಎಣ್ಣೆ ಇರ್ತದಲ್ಲ, ಅದು ಇದರದ್ದು ಕ್ಯಾಶುದು ಸಿಪ್ಪೆದು ಅದೆಲ್ಲ ಮಿಕ್ಸ್ ಆಗ್ತದೆ. ಆದರೆ ಮ್ಯಾನುವಲ್ ಕಟ್ಟಿಂಗಲ್ಲಿ ಕ್ಲೀನಾಗಿ ಬರ್ತದೆ ಆಯಿತಾ. ಇನ್ನು ಅವ್ರು ಫಸ್ಟ್ ಸ್ವಲ್ಪ ಹೊತ್ತಿಗೆ ಕಟ್ ಮಾಡ್ತಾರೆ ನಿಂತ್ಕೊಂಡು, ಕಟ್ ಮಾಡಿ ಮತ್ತು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಅದನ್ನು ಈ ಶೆಲ್ಸಿಂದ ಸಪ್ರೇಟ್ ಮಾಡ್ತಾರೆ ಆಯಿತಾ. ಸೊ ಆ ರೀತಿಯಲ್ಲಿ ಕೆಲಸ ಮಾಡುವಂಥ ಇವರೆಲ್ಲ ಡೈಲಿ ವೇಜ್ ವರ್ಕರ್ಸ್. ಹಾಗೆ ನೀವು ಕಾಜು ವೇದದಿಂದ ಏನಾದರೂ ಪರ್ಚೇಸ್ ಮಾಡುವಾಗ ಸ್ವಲ್ಪ ಅವರ ಕಡೆಗೆ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿದ ಹಾಗೆ, ಅಂದರೆ ಅವರಿಗೆ ಕೂಡ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಸಿಕ್ಕಿದ ಹಾಗೆಯೇ. ಹಾಗಾಗಿ ನೀವು ದೊಡ್ಡ ದೊಡ್ಡ ಮಾಲಿಂದೆಲ್ಲ ಪರ್ಚೇಸ್ ಮಾಡೋದಕ್ಕಿಂತ ಫ್ಯಾಕ್ಟ್ರಿ ಪ್ರೈಸಲ್ಲಿ ನಾವು ನಿಮಗೆ ನೀವು ಈಗೊಂದು 10 kgದು ಒಂದು ಬಕೆಟ್ ಕ್ಯಾಶು ತೆಗೊಳ್ತಾ ಇದ್ದೀರಾ, ಆದರೆ ಹೋಲ್ಸೇಲ್ ಪ್ರೈಸಲ್ಲಿ ತೆಕ್ಕೊಂಡು ನಿಮಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆನಾ ಅಥವಾ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆನಾ, ಎಲ್ಲರ ಹತ್ರ ನೀವು ಸ್ವಲ್ಪ ಸ್ವಲ್ಪ ಒಂದು ಗ್ರೂಪಲ್ಲಿ ನಿಮ್ಮ ಫ್ಯಾಮಿಲಿ ಗ್ರೂಪ್ ಇರ್ತದಲ್ಲ, ಹಾಗೆ ಅವರಿಗೆಲ್ಲರಿಗೂ ಕೂಡ ಕ್ಯಾಶು ಬೇಕಿದೆ ಆದರೆ ಆ ರೀತಿಯಲ್ಲಿ ಕೂಡ ತಗೊಂಡ್ರೆ ನಿಮಗೆ ಪ್ರೈಸ್ ಕೂಡ ಕಡಿಮೆ ಆಗ್ತದೆ. ಹಾಗೆ ನಿಮಗೆ ತುಂಬ ಟೈಮಿಗೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡ್ರೆ ಏನಾಗೋದಿಲ್ಲ ಆಯಿತು, ಎಷ್ಟು ವರ್ಷ ಕೂಡ ಇಡ್ಬೋದು, ಏನಾಗೋದಿಲ್ಲ. ಹಾಗೆ ನಾನು ನಾಳೆ ಪಲಾವ್ ಮಾಡಲಿಕ್ಕಿದ್ದೆ. ಹಾಗೆ ಅದರದ್ದು ಕೂಡ ಬಂದು ಸ್ನಾನ ಎಲ್ಲ ಮಾಡಿ ಹಿಂದೆ ನನ್ನ ಮಗು ಬೊಬ್ಬೆ ಹಾಕ್ತಾನೇ ಇದ್ದಾನೆ ಎತ್ತಿಕೊಳ್ಳಿಕ್ಕೆ ಅಂತ ಹೇಳಿ. ಹಾಗೆ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿ, ಏಕೆಂದರೆ ಬೆಳಿಗ್ಗೆ ಏಳುವಾಗ ಕರೆಂಟ್ ಇರ್ತದೆ ಇಲ್ಲ ಗೊತ್ತಿಲ್ಲ. ಇನ್ನು ಕೊತ್ತಂಬರಿ ಮತ್ತು ಹಸಿರುಮೆಣಸು ಇದನ್ನೆಲ್ಲ ನನಗೆ ಕಡಿಲಿಕ್ಕಿದೆ, ಅದನ್ನು ಬಿಟ್ಟು ಉಳಿದದನ್ನೆಲ್ಲ ಕಟ್ ಮಾಡಿ ನಾನು ಬೇಗನೆ ಇಟ್ಕೊಂಡೆ. ಈ ಬಾಕ್ಸ್ ಕೂಡ ನಾನು ಸೇಲ್ ಮಾಡುವಂಥದ್ದೇ ಬಾಕ್ಸ್ ಆಯಿತಾ. 200 ರೂಪೀಸ್, ತುಂಬ ಯೂಸ್ಫುಲ್ ಇರುವಂತಹ ಬಾಕ್ಸ್, ಹಾಗೂ ತುಂಬ ಸೇಲ್ ಆಗುವಂಥ ಬಾಕ್ಸ್ ಕೂಡ. ನಿಮ್ಗೆ ಯಾರಿಗಾದರೂ ಬೇಕಾದರೆ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು. ಹಾಗೆ ನನ್ನ ಮಗು ಕೂಡ ಬೊಬ್ಬೆ ಹಾಕ್ತಾ ಇದ್ದ. ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗ್ ಇಷ್ಟ ಆಗ್ತದಾದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.